ಸರ್ ನನಗೆ ಹೈದ್ರಾಬಾದಲ್ಲಾಗಿರ್ಬೋದು, ಬ್ಯಾಂಗ್ಳೂರಲ್ಲಾಗಿರ್ಬೋದು, ಪ್ರೆಸ್ ತುಂಬ ನನ್ನ ಪರ್ಫಾರ್ಮೆನ್ಸ್ಗೆ ತುಂಬ ಎಂಟರ್ಟೈನ್ ಆದರು ಅಂತ ಕೇಳಿಸ್ಕೊಂಡೆ ಎಲ್ಲರ ಹತ್ರನೂ. ನಂಗೆ ಅಷ್ಟೇ ಸರ್ ಬೇಕಾಗಿದ್ದಿದ್ದು. ಅಂದರೆ 2 ವರ್ಷ ಆದಮೇಲೆ ನಾನು ಸ್ಕ್ರೀನ್ ಮೇಲೆ ಮತ್ತೆ ಕಾಣಿಸ್ಕೋತಾ ಇದ್ದೀನಿ. ತುಂಬ ಆ್ಯಂಗ್ಸೈಟಿ ಇತ್ತು ನನಗೆ. ಅಂದರೆ ನಾನು ಹಾರ್ಡ್ ವರ್ಕ್ ಮಾಡಿರೋ ಅಷ್ಟು ಕಾಣಿಸುತ್ತೆ ಆ ಸ್ಕ್ರೀನ್ ಮೇಲೆ ಅಂತ. ಬಿಕಾಸ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ, ನಾನಾಗಲಿ, ಅನೀಶ್ ಸರ್ ಆಗಲಿ, ಜಾನ್ವಿಕಾ ಆಗಲಿ ಎಲ್ಲ. ಸೊ ಎಸ್, ಐ ಹೋಪ್ ಯು ಆಲ್ ಲೈಕ್ ದ ಫಿಲ್ಮ್. ಇಷ್ಟ ಆಗಿದ್ರೆ ದಯವಿಟ್ಟು ಸ್ಪ್ರೆಡ್ ದ ವರ್ಡ್ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ಬಿಕಾಸ್ ಕನ್ನಡ ಫಿಲಮ್ಗಳು ಇವಾಗ ಗೆಲ್ಲಬೇಕು. ದಿಸ್ ಇಸ್ ದ ಟೈಮ್ ವಿ ಆಲ್ ಸಪೋರ್ಟ್ ಫಾರ್ ಗುಡ್ ಕನ್ನಡ ಫಿಲ್ಮ್ಸ್. ಸರ್, ದೃಶ್ಯ ಬಂದಾಗ ನಾನಿನ್ನ ಕಾಲೇಜ್ ಗೋಯಿಂಗ್, ನಾನಿನ್ನ ಡಿಗ್ರಿ ಫಸ್ಟ್ ಇಯರಲ್ಲಿದ್ದೆ. ವೆರಿ ಅಮೆಚೂರ್, ಏನೂ ಅರ್ಥ ಆಗ್ತಾ ಇರಲಿಲ್ಲ. ಅರ್ಥ ಆಗದೆ ಇರೋ ಏಜಲ್ಲಿ ಬಂದು ಮಾಡಿರೋ ಫಿಲಮು ಬ್ಲಾಕ್ ಬಸ್ಟರ್ ಆದಾಗಲೂ ನನಗೆ ಅದು ವ್ಯಾಲ್ಯೂ ಗೊತ್ತಾಗಲಿಲ್ಲ ನನಗೆ. ಸೊ ನಾನು ಈಗ ಅಂದರೆ ಇಲ್ಲಿ ಬಂದಿರೋದಕ್ಕೆ ಒಂದು ಮೀನಿಂಗ್ ಕೊಡಬೇಕು ಅಂತ ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಟೆಕ್ನಿಕ್ಯಾಲಿಟೀಸ್ ಆಗಲಿ ಅಥವಾ ಆ್ಯಕ್ಟಿಂಗ್ ಆಗಲಿ, ಪರ್ಫಾರ್ಮೆನ್ಸಸ್ ಮೇಲಾಗಲಿ ತುಂಬ ಗಮನ ಕೊಟ್ಟು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿರೋ ಪ್ರೊಫೆಷನ್ ನಾನು. ಎಸ್, ಸೊ ಹಾರ್ಡ್ ವರ್ಕ್ ಇದೆ ಸರ್. ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಇದು, ನಾವು ಏನೇ ಮಾಡಿದ್ರು ಮ್ಯೂಚುವಲಿ ಅದು ಅಷ್ಟೇ ನಮಗೆ ಸಿಗ್ತಾ ಇದ್ರೇ ನಾವು ಅದನ್ನು ಕೊಡಬೇಕು. ಒಂದು ಫ್ರೆಂಡ್ಶಿಪ್ ಆಗಲಿ, ಪ್ರೀತಿ ಆಗಲಿ, ಹೆಲ್ಪ್ ಆಗಲಿ ಕೇಳಿದ್ರೆ ಮಾತ್ರ ಮಾಡಬೇಕು, ಅಥವಾ ಅದು ರೆಸಿಪ್ರೊಕೇಟ್ ಆದರೆ ಮಾತ್ರ ಕೊಡಬೇಕು. ದಟ್ಸ್ ಮೈ ಮೆಸೇಜ್ ಟು ಎವ್ರಿಬಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.